ಎಲ್ಲರೂ ಮನೆ ಹತ್ರ ಸೊಪ್ಪು ಬೆಳೆಯೋಕ್ಕಾಗಲ್ಲ ಅಂತಾರೆ. ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಬೆಳೆದಿದ್ದೀನಿ. ನೀವು ಸಹ ಈ ಥರ ಬೆಳೆಸಿ ಬೇಳೆ ಮಸೊಪ್ಪು ಮಾಡ್ಕೊಂಡು ತಿನ್ನಿ. ಸಿಂಪಲ್ ಮಸೊಪ್ಪಿಗೆ ಬೇಕಾಗಿರೋ ಸಾಮಗ್ರಿಗಳು: 1 ಈರುಳ್ಳಿ, 1 ಟೊಮೊಟೊ, 2 ಸಣ್ಣ ಬೆಳ್ಳುಳ್ಳಿ. ಏನಂದೆ ಇನ್ನೊಂದ್ಸಲ ಹೇಳು. 1 ಟೊಮೊಟೊ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಲ್ ಹಿಡಿಯುತ್ತೆ. 1 ಟೊಮೊಟೊ ಅಂತಂದೆ, 2 ಹಾಕಿದ್ರು ನಡೆಯುತ್ತೆ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು. ಆಮೇಲೆ ಹೆಸರು ಬೇಳೆ ಹಾಕಿ ಮಾಡ್ತಾ ಇದೀವಿ. ನೀವು ತೊಗರಿ ಬೇಳೆನ ಹಾಕೋ ಮಾಡ್ಬೋದು. ನಿಮ್ಮ ಅಮ್ಮನ ಪಿಂಡ ಗಟ್ಟಿ ಬೇಕು ಅಂದ್ರೆ 1 ಆಲೂಗೆಡ್ಡೆ ಹಾಕೊಳ್ಳಿ, ಏನು ಆಗಲ್ಲ. ಯಾಕಂದ್ರೆ ಸೊಪ್ಪು ಕಮ್ಮಿ ಇದೆ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಬೆಳ್ಳುಳ್ಳಿ 1 ಗಂಟೆಗೆ ಆಗ್ತಿದ್ಯಲ್ಲಕ್ಕ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಅಂತ ಐಸ್ ಕ್ರೀಮ್ ಸ್ವಾಹ ಜಾಸ್ತಿ ಹಾಕ್ತಾ ಇದೀನಿ. ಈರುಳ್ಳಿ, ಟೊಮೊಟೊ, ನೆಕ್ಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಲೂಗೆಡ್ಡೆ ನಾವು ಹಂಗೆ ಹಾಕ್ತೀವಿ. ಅದಾದ್ರೆ ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕೊಳ್ಳಿ. ಫ್ರೆಂಡ್ಸ್, ಮಸೊಪ್ಪಿಗೆ ಆಲೂಗೆಡ್ಡೆ ಯಾಕಾಕ್ದೆ ಅದೇ ಯಾಕಾಕ್ದೆ ಅಂತ ಪ್ರಶ್ನೆ ಮಾಡಬಾರ್ದು ಅಷ್ಟೇ. ಇದು ನನ್ನ ಸ್ಟೈಲ್ ಮಸೊಪ್ಪು, ನಾನು ಹಾಕ್ತೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪೇನು ನೆನ್ಸ್ಕೊಂತ ಇದೀನಿ. ಏನೇ ಆಗ್ಲಿ ನಿಮ್ ರುಚಿಗೆ ತಕ್ಕಷ್ಟು ಸ್ಪೂನ್ ನಿಂತರ ಆಗೋಗದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮೆಣಸಿನ್ಕಾಯಿ ಯಾಕ? ನಾನ್ ಮೆಣಸಿನ್ಕಾಯಿ ಹಾಕಲ್ಲ, ಮಸಾಲೆ ಪುಡಿನೇ ಹಾಕ್ತೀನಿ. ನೀವ್ ಬೇಕಾದ್ರೆ ಹಾಕೊಂಬೋದು. ಇದು ನನ್ ಸ್ಟೈಲ್ ಮಸೊಪ್ಪು, ಮಾಡ್ಕೊಂತೀನಿ. ಟೇಸ್ಟ್ ನ ಆಮೇಲೆ ಅವ್ರು ಹೇಳೋದಿಕ್ಕಿರ್ತಾರ ಇರ್ತಾರೆ ಖಂಡಿತ. ನಾವ್ ಬದುಕಿದೀವಲ್ಲ. ಅರ್ಶಿನ ಪುಡಿ, ಕುಕ್ಕರ್ ಮುಚ್ಚಳನ ಎಲ್ಲ ಆದ ನಂತರ ದಯವಿಟ್ಟು ಗ್ಯಾಸ್ ಆನ್ ಮಾಡಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಒಂಥರ ಈ ಸಾಂಬಾರ್ಗೆ ಬರೀ ಒಗ್ಗರಣೆಗೆ ಎಣ್ಣೆ ಬೇಕಷ್ಟೇ. ಒಗ್ಗರಣೆಗೆ ಮೇನ್ ಅಧಿಪತಿ ಈ ಸಾಸಿವೆ. ಪಿಟಾಪಟ ಅನ್ಬೇಕು. ಸೊಪ್ಪು ಆಮೇಲೆ ಸ್ವಲ್ಪ ಅನ್ನ ಒಂದ್ ಸ್ವಲ್ಪ ಫ್ರೈ ಆದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಅಂದ ಸ್ವಲ್ಪ ಹಾಕಿದಾಗ ಹಾಕಿ ಮಿಕ್ಸ್ ಮಾಡ್ಬೇಕು. ಇಲ್ಲಿಗೆ ನಮ್ಮ ಒಂದು ಮಸೊಪ್ಪಿನ ಕತೆ ಇಲ್ಲಿಗೆ ಮುಗಿಯಿತು. ಕಾವ್ಯ, ಮಸೊಪ್ಪು ಹೆಂಗೈತೆ ಅಂತ ತಿನ್ಬಿಟ್ಟು ರಿವ್ಯೂ ಕೊಡ. ನಂಬಿ ತಿನ್ಬೋದಾ? ತಿನ್ನವ ಕರೆಕ್ಟಾಗಿ ಹೇಳು. ಹಿಂಗಂದ್ರೆ ಸೊಪ್ಪು ಬೆಳ್ಕೊಳ್ರಿ, ನೀವು ಮಸೊಪ್ಪು ಮಾಡ್ಕೊಂಡು ತಿನ್ಕೊಳ್ಳಿ.